ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ SR ಟೆಕ್ ವರ್ಲ್ಡ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಾದ್ಮೇಲೆ ನೀವು ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ಮಾಡ್ಕೊಳ್ಳೋಕೆ ಹೋದಾಗ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತಲ್ಲ, ಸೊ ಅಲ್ಲಿ ನಲ್ ಅಂತ ಬರ್ತಾ ಇದೆ. ಸೊ ನನಗೆ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಕೇಳ್ತಾ ಇದ್ರು. ಅದೇ ಥರ ಕಮೆಂಟ್ ಸೆಕ್ಷನಲ್ಲೂ ಕೂಡ ಸುಮಾರು ಜನ ವಿದ್ಯಾರ್ಥಿಗಳು ಸರ್ ನಲ್ ಅಂತ ಬರ್ತಾ ಇದೆ, ರಿಜಿಸ್ಟ್ರೇಷನ್ ನಂಬರಲ್ಲಿ ನಲ್ ಅಂತ ಬರ್ತಾ ಇದೆ ಅಂತ ಸುಮಾರು ಜನ ವಿದ್ಯಾರ್ಥಿಗಳು ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರು. ಸೊ ನಲ್ ಅಂತ ಬಂದರೆ ಏನು ಪ್ರಾಬ್ಲಮ್ ಇಲ್ವಾ, ಮತ್ತೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅನ್ನೋದನ್ನ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿದ್ದೀನಿ. ಏನು ಹೇಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ವಿಡಿಯೋ ಕೊನೆಯಲ್ಲಿ SSP ಅವ್ರ ಜೊತೆ ಮಾತಾಡಿರೋ ಆಡಿಯೋನ ಪ್ಲೇ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಏನಾದರೂ ಡೌಟ್ ಇದ್ರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದೇ ಥರ ನನ್ನ ಒಂದು ಯೂಟ್ಯೂಬ್ ಪ್ರೊಫೈಲಲ್ಲೂ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಸೊ ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಟೆಲಿಗ್ರಾಮ್ ಚಾನಲ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಜಾಯಿನ್ ಆದರೆ ನಿಮಗೇನಾದರೂ ಡೌಟ್ ಇದ್ದರೆ ನನ್ನ ಡೈರೆಕ್ಟಾಗಿ ಅಲ್ಲಿ ಕೇಳ್ಬೋದು. ಸೊ ನಾನು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗಲೇ ಸುಮಾರು ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ ಸ್ಕಾಲರ್ಶಿಪ್ಗೆ. ಆದರೆ ಸ್ಕಾಲರ್ಶಿಪ್ಗೆಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಾಗ ಯಾವುದೇ ತರಹ ಪ್ರಾಬ್ಲಮ್ ಇಲ್ಲದೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ. ಆದರೆ ಅವರು ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ನ ತಗೊಂಡಾಗ ಅಲ್ಲಿ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ಲ, ಸೊ ಅಲ್ಲಿ ನಲ್ ಅಂತ ಬಂದಿದ್ರೆ ಯಾರೆಲ್ಲ ರಿನ್ಯೂವಲ್ ಸ್ಟೂಡೆಂಟ್ಸ್ ಇದ್ದೀರಾ, ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದ್ರಲ್ಲಿ ನಲ್ ಅಂತ ಇದ್ರೆ ಅಂದರೆ ಹೋದ ವರ್ಷ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿ ಈ ವರ್ಷ ನೀವು ರಿನ್ಯೂವಲ್ನ ಮಾಡ್ತಾ ಇದ್ರೆ ನಿಮಗೆ ಯಾವುದೇ ತರಹದ ತೊಂದರೆ ಇಲ್ಲ. ಅಂದರೆ ನೀವು ಲಾಸ್ಟ್ ಇಯರ್ ಅಪ್ಲಿಕೇಶನ್ ಹಾಕಿರ್ತೀರ, ಈ ವರ್ಷ ರಿನ್ಯೂವಲ್ ಮಾಡ್ತಾ ಇದ್ರೆ ಆ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ತರಹದ ತೊಂದರೆ ಇಲ್ಲ. ಅದೇ ಥರ ಯಾರೆಲ್ಲ ಸ್ಕಾಲರ್ಶಿಪ್ಗೆ ಫ್ರೆಶ್ ಅಪ್ಲಿಕೇಶನ್ನ ಹಾಕ್ತಾ ಇದ್ದಾರೆ, ಅಂದರೆ ಇವಾಗ ಯಾರೆಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅಕ್ನಾಲೆಜ್ಮೆಂಟ್ನ ಪ್ರಿಂಟ್ ಮಾಡ್ಕೊಂಡಾಗ ಅಲ್ಲೇನಾದರೂ ನಿಮ್ಮದು ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋದ್ರಲ್ಲೇನಾದರೂ ನಲ್ ಅಂತ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರದೇ ಇರ್ಬೋದು. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ನಿಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಚೆಕ್ ಮಾಡಿಸ್ಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಬರದೇ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ನಾನು ಇದ್ರ ಬಗ್ಗೆ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಮಾತಾಡಿದ್ದೀನಿ. ಆಡಿಯೋನ ಇವಾಗ ಪ್ಲೇ ಮಾಡ್ತೀನಿ. ಅವ್ರು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸಮಾಜ ಕಲ್ಯಾಣ ಮಾಹಿತಿ ನಮಸ್ತೆ ಹೇಳಿ ಮೇಡಮ್. ನಾನು ಓಕೆ ಮೇಡಮ್, ಇದು ಅಪ್ಲಿಕೇಶನ್ ಎಲ್ಲ ಸ್ಕಾಲರ್ಶಿಪ್ಗೆ ಸಬ್ಮಿಟ್ ಮಾಡಾದ್ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ನಲ್ ಅಂತ ಬರ್ತಾ ಇದೆಯಲ್ಲ, ಅದು ಹಾಗೇನೆ ಸಬ್ಮಿಟ್ ಮಾಡ್ಬೋದು, ಏನೂ ಆಗಲ್ಲ ಮ್ಯಾಮ್. ಪ್ರಿಂಟ್ ಔಟ್ ಎಲ್ಲ ತಗೋಬಿಟ್ಟಿದೀವಿ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಾಗೈತೆ. ಯಾವ್ದು ಸರ್ ನೀವು ರಿನ್ಯೂವಲ್ ಅಥವಾ ಹೇಗೆ? ರಿನ್ಯೂವಲ್ ಮ್ಯಾಮ್. ರಿನ್ಯೂವಲ್ ಅದೇನು ಪ್ರಾಬ್ಲಮ್ ಆಗಲ್ಲ ಸರ್. ಅದೇನು ಪ್ರಾಬ್ಲಮ್ ಆಗಲ್ವಾ ಮ್ಯಾಮ್ ನಲ್ ಅಂತ ಇದ್ರೆ? ಇಲ್ಲ. ಇಲ್ಲಿ ಯಾವ ಸ್ಟೆಪ್ ಅಲ್ಲಿ ನಲ್ ಅಂತ ತೋರಿಸ್ತಾ ಇದೆ? ಅಂದ್ರೆ ಎಲ್ಲ ಫೈನಲ್ ಸಬ್ಮಿಟ್ ಎಲ್ಲ ಆಗಿ ನಾವು ಪ್ರಿಂಟ್ ಔಟ್ ತಗೋತೀವಲ್ಲ ಮ್ಯಾಮ್ ಅಕ್ನಾಲೆಜ್ಮೆಂಟ್, ಅವಾಗ ಆ ತರ ಬರ್ತಾ ಇರೋದು. ಏನಂತ ಬರ್ತಾ ಇದೆ? ಅಕ್ನಾಲೆಜ್ಮೆಂಟ್ ಅಲ್ಲೇ ನಲ್ ಅಂತ ಬರ್ತಾ ಇದೆ. ರಿಜಿಸ್ಟ್ರೇಷನ್ ಆರ್ USN ನಂಬರ್ ಅಂತ ಇರುತ್ತಲ್ಲ, ಅಲ್ಲಿ ನಲ್ ಅಂತ ಬರ್ತಾ ಇದೆ. ಬಟ್ ರಿನ್ಯೂವಲ್ ತಗೊಂಡಿದೆ ತಾನೇ? ಆಟೋ ರಿನ್ಯೂವಲ್ ಆಗಿದೆ ಅಲ್ವಾ? ಹೌದು ಮ್ಯಾಮ್. ರಿನ್ಯೂವಲ್ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಅಪ್ಡೇಟ್ ಆಗುತ್ತೆ. ಹಾ ಮ್ಯಾಮ್. ಫ್ರೆಶರ್ ಆಗಿದ್ರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಮ್ಯಾಮ್. ಹೌದು ಹೌದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಸರ್, ಮಾಹಿತಿ ಕರೆ ಮಾಡೋಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ SSP ಸ್ಕಾಲರ್ಶಿಪ್ ಪೋರ್ಟಲ್ ಅವ್ರಿಗೆ ಕಾಲ್ ಮಾಡಿ ಕೇಳಿದಾಗ ಈ ಒಂದು ಮಾಹಿತಿನ ಕೊಟ್ಟರು. ಸೊ ಯಾರೆಲ್ಲ ಫ್ರೆಶರ್ ಇದ್ದಾರೆ ಅವ್ರಿಗೆ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ನಲ್ ಅಂತ ಇದ್ರೆ ಈಗ ಪ್ರಾಬ್ಲಮ್ ಆಗುತ್ತೆ. ರಿನ್ಯೂವಲ್ ಸ್ಟೂಡೆಂಟ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.